ಕಾವೇರಿ ವಿಚಾರದಲ್ಲಿ ಮತ್ತೆ ಕರುನಾಡಿಗೆ ಅನ್ಯಾಯ ಆಗಿರುವಂತದ್ದು. ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಎಂಎ ಕೂಡ ಆದೇಶವನ್ನ ನೀಡಿದೆ. ಈಗ ಕಾವೇರಿ ಕಿಚ್ಚು ಮಂಡ್ಯದಲ್ಲಿ ಬೀದಿಗಿಳಿದು ಅನ್ನದಾತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ಮ್ಯಾನೇಜ್ಮೆಂಟ್ ಅಥಾರಿಟಿ ಎರಡೂ ಕಡೆಗಳಲ್ಲಿ ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗಿದೆ. ಹಾಗಾಗಿ ಮಂಡ್ಯದಲ್ಲಿ ಬೀದಿಗಿಳಿದು ಅನ್ನದಾತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಉಗ್ರವಾದಂತ ಹೋರಾಟ ಮಾಡ್ತಿದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ಯಾಯ ಅನ್ಯಾಯ ಅಂತ ಅನ್ನದಾತರು ಘೋಷಣೆ ಕೂಗ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ತಮಿಳುನಾಡಿನ ಪರವಾಗಿ ಬಂದಂತಹ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ನಿರ್ಧಾರ ಮತ್ತೊಮ್ಮೆ ಕಿಚ್ಚನ್ನ ಹಬ್ಬಿಸಿದೆ. ಇನ್ನು ಹೋರಾಟಗಾರರಂತೂ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ತಮಿಳುನಾಡಿಗೆ ಮತ್ತೊಮ್ಮೆ ನೀರನ್ನ ಹರಿಬಿಡುವಂತೆ ಏನು ನಿರ್ಧಾರ ಆಯಿತು ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ, ಈಗ ಪ್ರತಿಭಟನೆ ಎಲ್ಲಾ ಕಡೆಗಳಲ್ಲೂ, ಅದರಲ್ಲೂ ಮಂಡ್ಯ ಮೈಸೂರು ಭಾಗದಲ್ಲಿ ಈ ಬಾರಿ ಸಿಡಬ್ಲ್ಯೂಆರ್ಸಿ ಯಾವಾಗ ನಿರ್ಧಾರ ಹೇಳ್ತೋ ಬೀದಿಯಲ್ಲಿ ಉರುಳು ಸೇವೆ ಮಾಡಿಕೊಂಡು ಅವರು ಪ್ರತಿಭಟನೆ ಮಾಡೋಕೆ ಆರಂಭ ಮಾಡಿದ್ರು. ಇವತ್ತೂ ಅದೇ ಮುಂದುವರೆದಿದೆ. ಇನ್ನು ಉಳಿದಂತ ಸಂಘಟನೆಗಳು, ಹೋರಾಟಗಾರರು ಸಾಥ್ ನೀಡ್ತಾ ಇರುವಂಥದ್ದು. ಪ್ರತಿಭಟನೆ ಮಾಡೋಣ, ಬಿಸಿ ಮುಟ್ಟಿಸೋಣ, ತಮಿಳುನಾಡು ಸರ್ಕಾರದ ವಿರುದ್ಧ ಸಿಎಂ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮಲ್ಲೇ ಕುಡಿಯೋಕ್ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ಇರಬೇಕಾದ್ರೆ ಒಂದು ಬಾರಿ ಬಿಟ್ಕೊಟ್ಟಿದ್ದಾಯ್ತು, ಕೇಳಿದ್ದಕ್ಕಿಂತ ಹೆಚ್ಚೇ ನೀರನ್ನ ಹರಿಬಿಟ್ಟಿದ್ದಾಯ್ತು. ಆದ್ರೆ ಈಗ ಮತ್ತೊಮ್ಮೆ ಅದೇ ಖ್ಯಾತಿ ತೆಗಿತಾ ಇರುವಂಥದ್ದು. ಇನ್ನೂ ಬೇಕು ಅನ್ನುವಂತ ಆಸೆ. ಸಿಎಂ ಡಿಕೆ ವಿರುದ್ಧ ಈಗ ಕೇಂದ್ರ ಸಚಿವ ಡಿಕೆ ಫುಲ್ ಫೈರ್ ವ್ಯಕ್ತಪಡಿಸ್ತಾ ಇದ್ದಾರೆ. 3500 ಕ್ಯೂಸೆಕ್ ನೀರು ಕೇಳಿದ್ರೆ 25,000 ಕ್ಯೂಸೆಕ್ ಕೊಟ್ರಿ, ನೀರು ಕೊಟ್ಟರು. ತಮಿಳುನಾಡು ಕೋರ್ಟ್ಗೆ ಅರ್ಜಿ ಹಾಕಿರುವಂಥದ್ದು. ನೀವು ಎಷ್ಟರ ಮಟ್ಟಿಗೆ ಸ್ಪೀಡ್ ಅಲ್ಲಿ ಇದ್ದೀರಾ ಅಂದ್ರೆ ಕೆಲಸದಲ್ಲಿ ಅಂತ ಇದೆ, ಇಲ್ಲೇ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಡಿಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಸರ್ಕಾರದ ಮುಂದೆ ನೋಡೋಣ, ಸರ್ಕಾರದಲ್ಲಿ ಮುಂದೆ ಇನ್ನ ಏನೇನು ಉಡಾಫೆಗಳಾಗುತ್ತೆ, ಎಷ್ಟು ಸಲ ದೆಹಲಿಗೆ ಹೋಗಿದ್ದೀರಾ, ಸಭೆ ಮಾಡಿದ್ದೀರಾ, ಪ್ರಶ್ನೆ ಕೇಳ್ತಿದ್ದಾರೆ. ಏನೇನ್ ಕ್ರಮ ಕೈಗೊಳ್ಬೇಕು ಅಂತ ಚರ್ಚೆ ಮಾಡಿದ್ದೀರಾ ಅಂತಿರುವಂತದ್ದು ಕೇಂದ್ರ ಸಚಿವರು. ಪದೇ ಪದೇ ದೆಹಲಿಗೆ ಹೋಗುವಂತದ್ದು, ಭೇಟಿ ಮಾಡುವಂತದ್ದು ಆದಾಗ ಈ ವಿಚಾರ ಎಲ್ಲಿ ಚರ್ಚೆ ಮಾಡಿದ್ದೀರಾ ಅಂತಿದ್ದಾರೆ. ತಮಿಳುನಾಡಿನವರು ತೆಗೆದುಕೊಳ್ತಕ್ಕಂತ ಅವರ ಒಂದು ಗಾಂಭೀರ್ಯತೆ, ಅಲ್ಲಿಯ ಸರ್ಕಾರಗಳು ಈಗ ನೀವು ನೀರು ಬಿಟ್ರು 3,500 ಕ್ಯೂಸೆಕ್ಸ್ ನೀರು ಬಿಟ್ರು, ಅವ್ರು ಕೇಳಿದ್ರು ನೀವು 25,000 ಕ್ಯೂಸೆಕ್ಸ್ ಬಿಟ್ರಿ 3,500ಕ್ಕೆ, ಆದ್ರೂ ಸಹ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕ್ತಾರೆ, ಡೈರೆಕ್ಷನ್ ಕೊಡಿ ಅಂತ ಹೇಳಿ. ನೀವ್ ಎಷ್ಟು ಮಟ್ಟಿಗೆ ಸ್ಪೀಡ್ ಇದ್ದೀರಿ? ಬರ್ಲಿ ಅದ ಆಮೇಲೆ ನೋಡೋಣ ಅನ್ನೋ ರೀತಿನಲ್ಲಿ ನಿಮ್ಮಲ್ಲಿ ಒಂದು ರೀತಿ ಉಡಾಫೆ ಇದೆ. ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಜುಲೈ 15ರಿಂದ ಆಗಸ್ಟ್ 10ನೇ ತಾರೀಕು ಅಂದ್ರೆ ಒಂದು 25 ದಿನದಲ್ಲಿ ಎಷ್ಟು ಬಾರಿ ನೀವು ಡೆಲ್ಲಿಗೆ ಬಂದ್ರಿ? ಬಹುಶಃ ನಿಮ್ಮ ಹತ್ರ ನನಗಿಂತ ಜಾಸ್ತಿ ಮಾಹಿತಿ ಇರಬಹುದು, ಎಷ್ಟು ಬಾರಿ ಬಂದವ್ರಿ ಇಲ್ಲಿ ನಮ್ಮ ಡೆಲ್ಲಿ ಸ್ನೇಹಿತರುಗಳಿಗೆ. ಜುಲೈ 15ಕ್ಕೆ ಒಂದು ಬಾರಿ ಡೆಲ್ಲಿಗೆ ಬಂದರು, ಜುಲೈ 21ಕ್ಕೆ ಡೆಲ್ಲಿಗೆ ಬಂದರು, ಜುಲೈ 27ಕ್ಕೆ ಡೆಲ್ಲಿಗೆ ಬಂದರು, ಆಗಸ್ಟ್ 9ಕ್ಕೆ ಡೆಲ್ಲಿಗೆ ಬಂದರು. ನೀವು ಬಂದು ಮಾಡಿದ ಕೆಲಸ ಏನು? ಏನಾದರೂ ಕಾವೇರಿಯ ನೀರಿನ ಹಂಚಿಕೆ ಏನು ಮಾಡಬೇಕಾಗಿದೆ ಈಗ ಈ ವರ್ಷದ ಮಳೆ ಕೊರತೆನಲ್ಲಿ, ಇದಕ್ಕೆ ಏನೇನು ಕ್ರಮ ತೆಗೆದುಕೋಬೇಕಾಗಿದೆ ಅಂತೇಳಿ ಏನಾದ್ರು ಒಂದು ದಿನ ನಿಮ್ಮ ವಕೀಲರುಗಳ ಜೊತೆ ಚರ್ಚೆ ಮಾಡಿದಾರ? ಇಲ್ಲಿ ಬಂದು ನೀವು ಬಂದು ಅವ್ರು ಯಾರು ಕೇರಳದ ಲೀಡರ್ ವೇಣುಗೋಪಾಲ್, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೋ ಸುರ್ಜೇವಾಲ್, ಅದೆಂತ ಸುರ್ಜೇವಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕಿಲ್ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದ್ ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡು ಕಡೆ ಬಾಗಿಲೇನಾದ್ರು ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಬಂದಿರಿ.
ಅವರು ಕಾರ್ಯಕ್ಕೆ ನಿಮ್ಮನ್ನು ಕಳಿಸ್ತಾರೆ. ನೀವು ನಾನು ಅದನ್ನ ಒಂದು ತಿಂಗಳಿಂದ ನೋಡಿದ್ದೇನೆ. ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿನ ಕ್ಯಾಬಿನೆಟ್ ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ 1-2 ದಿವಸದಿಂದ ನೋಡ್ತಾನೆ ಇದ್ದೀರಿ. ಇನ್ನು ತಮಿಳುನಾಡಿಗೆ ಏನಾದ್ರೂ ನೀರ್ ಬಿಟ್ರೆ ನಾನೇ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು. ರಾಜ್ಯದ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅಂತಿದ್ದಾರೆ ಅವರು. ಹಾಗಂದ್ ವೇಳೆ ತಮಿಳುನಾಡಿಗೆ ಏನಾದ್ರೂ ನೀರನ್ನ ಬಿಟ್ರೆ ಮತ್ತೊಮ್ಮೆ ನಾನೇ ಈಗ ಹೋರಾಟ ಮಾಡ್ತೀನಿ ಅಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿರುವಂತದ್ದು ಮಂಡ್ಯದ ಕಾಂಗ್ರೆಸ್ ಶಾಸಕರು. ರಾಜ್ಯದ ಸಂಸದರು ಏನ್ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅಂತಿರುವಂತದ್ದು. ರಾಜ್ಯ ಸರ್ಕಾರದ ಬಗ್ಗೆ ಅದು ಇದು ಅಂತ ಮಾತಾಡ್ಕೊಂಡು ಕುತ್ಕೋತಾರೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಟ್ಟು ಕೊಡಬಾರದು. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ರೈತರ ಪರ, ರೈತರಿಗಾಗಿ ಹೋರಾಟ ಮಾಡ್ತೀನಿ ಅಂತಿದ್ದಾರೆ ಅವರು. ಸಂಸದರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರ್ದು. ಅದ್ರ ಬಗ್ಗೆ ಅದರಲ್ಲಿ ಏನು 2 ಮಾತಿಲ್ಲ. ಬಟ್ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ನಮ್ಮ ರೈತರುಗಳ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಕೊಡ್ತಾ ಇಲ್ಲ ರೀ, ಒಂದು ನಿಮಿಷ ಸಮಾಧಾನ. ಕಬಿನಿ ತುಂಬಿರೋದ್ರಿಂದ ಅದನ್ನು ತುಂಬಿದ ಮೇಲೆ ಎತ್ತದದು ನದಿಗೆ ಹೋಗ್ತಾ ಇದೆ. ನಾವು ಅವ್ರಿಗೆ ಕೊಡ್ತಾ ಇಲ್ಲ. ಇದೊಂದು ನಿಮಗೆ ಮನವರಿಕೆ ಇರಲಿ. 2ನೇದು, ಈ ಡ್ಯಾಮು ಅದು ತುಂಬಿದಾಗ ನಾವು ಈ ಕಡೆಗೆ ಬಿಟ್ಕೋಬೇಕಾದ್ರೂ ಎಲ್ಲಿಗೋಗುತ್ತೆ ಅದು? ನದಿಗೆ ಬಿಟ್ಟಾಗ ತಮಿಳ್ನಾಡಿಗೆ ಹೋಗೋದು. ಆಯಿತು, ಓಕೆ, 3.5 ಕ್ಯೂಸೆಕ್ಸ್ TMC ಹೋಗಿದ್ರೆ ವೆಲ್ ಅನ್ಕೊಂಡು. ಈಗ 12,000 ಕ್ಯೂಸೆಕ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬಿಟ್ಟರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ನಾವು ಯಾವುದೇ ನಾವು ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅದು 2-3 ದಿನ ಟೈಮ್ ತಗೊಂಡವ್ರಲ್ಲ, ಹೇಳಿದ್ರಲ್ಲ ಅವ್ರನ್ನು ಇದು ಪವರ್ ಮೀಟಿಂಗ್ ಮಾಡ್ತೀನಿ, ಒಂದು 3 ದಿನ ಟೈಮ್ ಬೇಕು ಅಂತ ಹೇಳಿದರೆ 3 ದಿನ ಟೈಮ್ ಕೊಡೋಣ. ಕೊಡದೇನೆ ನಾವು 2 ದಿನ ಆಗ್ಬಿಟ್ಟು 3 ದಿನ ಕೊಡದೇನೆ ಮಾತಾಡಿದ್ರೆ ಸರಿಯಲ್ಲ. ನಮ್ಮ ಕನ್ನಡ ಹೋರಾಟಗಾರರು ರಾಜ್ಯದ ನೆಲ ಭಾಷೆಗಳು ಬಂದಾಗ ಅವ್ರ ಹೋರಾಟ ಅವರ ವ್ಯಕ್ತ ಮಾಡೋದು ಅದರಲ್ಲೇನು ತಪ್ಪಿಲ್ಲ ಅಂತ ನಾನೇನು ಭಾವಿಸ್ತೀನಿ. ಅವರ ಹೋರಾಟ ಪಾಪ ಅವರೇನು ಅವ್ರ ಸ್ವಂತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡದ. ಹೋರಾಟ ಮಾಡ್ತಾ ಇರುವಂತಹ ವಿಚಾರವಾಗೂ ಕೂಡ ಇವರು ನಾನು ಹೋರಾಟ ಮಾಡ್ತೀನಿ ತಮಿಳುನಾಡಿಗೆ ಏನಾದರೂ ನೀರು ಬಿಟ್ಕೊಟ್ರೆ ಅಂತ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು. ಇನ್ನು ನಾಳೆ ನಿರ್ಧಾರ ಆಗಿರುವಂಥದ್ದು ಕರ್ನಾಟಕ ಬಂದ್ಗೆ ಪರೋಕ್ಷವಾಗಿ ಇದಕ್ಕೂ ನನ್ನ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೆಲ ಜಲ ಭಾಷೆ ಅಂತ ಬಂದಾಗ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಸಿಗೋವರೆಗೂ ಬಿಡಬಾರ್ದು. ಅದೇ ರೀತಿಯಾಗಿ ಈ ಒಂದ್ಸಲ ಮೋಸ ಆಯ್ತು, ಅವ್ರು ಕೇಳಿದಕ್ಕಿಂತ ಹೆಚ್ಚಾಗಿ ನೀರು ಕೊಟ್ಟರೂ ಕೂಡ ಮತ್ತೊಮ್ಮೆ ಖ್ಯಾತಿ ತೆಗಿತಾ ಇರುವಂತದ್ದು ತಮಿಳುನಾಡು. ಇದನ್ನ ಸಹಿಸೋಕ್ಕಾಗಲ್ಲ. ಈಗ ಸಹಿಸ್ಕೊಳ್ತಾ ಹೋದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯವಂತೂ ಸಿಗೋದು ಇಲ್ಲ. ಆದ್ರೆ ಪ್ರತಿ ಸಲ ಮೋಸ ಹೋಗ್ತಾ ಇರುವಂತದ್ದು ಮಾತ್ರ ಕರ್ನಾಟಕದ ಜನತೆ. ಕಾವೇರಿ ನೀರನ್ನ ನಂಬ್ಕೊಂಡಿರುವಂತವ್ರು, ಕಬಿನಿ ನೀರನ್ನ ನಂಬ್ಕೊಂಡಿರುವಂತವ್ರು. ಆದ್ರೆ ಇದೇ ರೀತಿಯಾಗಿ ಮುಂದುವರಿಯೋದಕ್ಕೆ ಬಿಡೋದಿಲ್ಲ, ನಾವು ಕೂಡ ಹೋರಾಟ ಮಾಡೋಣ ಅಂತಿರುವಂತದ್ದು ಶಾಸಕ ಗಣಿಗ ರವಿಕುಮಾರ್ ಅವರು. ಇನ್ನು ಅದೇ ರೀತಿಯಾಗಿ ಕರ್ನಾಟಕ ಬಂದ್ಗೆ ಕೂಡ ಸಂಪೂರ್ಣ ಬೆಂಬಲವನ್ನ ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕಾವೇರಿ ವಿಚಾರ ಅಂತ ಬಂದಾಗ ಎಲ್ಲಾ ವರ್ಗದವರು ನಮ್ಮ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು, ಕಾವೇರಿ ನಮ್ಮದು ಅಂತ ಹೋರಾಡುವಂಥದ್ದು ಅದೇ ರೀತಿಯಾಗಿ ಮುಂದುವರೆದಿದೆ. ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಕೂಡ, ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಕಳೆದ ಬಾರಿ ಆದಂತ ಮೋಸ ಏನಿದೆ ಈ ಬಾರಿಯೂ ಅದೇ ರೀತಿಯಾಗಿ ಮುಂದುವರಿಯೋದಕ್ಕೆ ಬಿಡಬಾರ್ದು. ಕಾವೇರಿ ಕಿಚ್ಚು ಈಗ ನಾಳೆ ಬಂದ್ ಆಗೇ ಬಿಡುತ್ತಾ? ಫಿಕ್ಸಾ? ಕರ್ನಾಟಕ ಬಂದ್ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಕರ್ನಾಟಕ ಬಂದ್ ಬಗ್ಗೆ ಪ್ರವೀಣ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸುವಂಥದ್ದು ಬಂದ್ ವಿಚಾರದ ಬಗ್ಗೆ. ಹಾಗಿದ್ರೆ ನಾಳೆ ಕರ್ನಾಟಕ ಬಂದ್ ಅಂತೂ ಫಿಕ್ಸ್ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಇನ್ನು ಸಂಘಟನೆಗಳು, ಹೋರಾಟಗಾರರು ನಮ್ಮ ಬೆಂಬಲ ಕೂಡ ಇದೆ, ಬಂದ್ ಮಾಡೋಣ ಅಂತ ನಿರ್ಧಾರ ಮಾಡಿರುವಂಥದ್ದು. ಈಗ ಕರವೇ ಪ್ರವೀಣ್ ಶೆಟ್ಟಿ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನೇನೆಲ್ಲ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ.
ಸುದ್ದಿಗೋಷ್ಠಿಯಲ್ಲಿ ನಿರ್ಧಾರ ಆಗುತ್ತೆ. ಕರ್ನಾಟಕ ಬಂದ್ ನಾಳೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಯಾವ್ಯಾವ್ದೆಲ್ಲ ಇರುತ್ತೆ, ಯಾವ್ಯಾವ್ದು ಅಥವಾ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀವಿ ಅಂತ ಕಳೆದ ಬಾರಿ ಪ್ರತಿಯೊಬ್ಬರೂ ಬೆಂಬಲ ವ್ಯಕ್ತಪಡಿಸಿದ್ರು. ಪ್ರತಿಯೊಂದು ಸಂಘಟನೆಗಳು ಕೂಡ ವ್ಯಕ್ತಪಡಿಸಿದ್ರು ಬಂದ್ ಮಾಡೋಣ ಅಂತ. ಆದ್ರೆ ಈ ಬಾರಿಯ ನಿರ್ಧಾರ ಏನಾಗುತ್ತೆ, ಮತ್ತೊಂದು ರೀತಿ ಸಭೆ ಕರೆದಿರುವಂಥದ್ದು CWRC, ಅದನ್ನ ನೋಡ್ಕೊಂಡು ನಿರ್ಧಾರ ಮಾಡೋಣ. 13ನೇ ತಾರೀಕು ಬಂದಂತೂ ಫಿಕ್ಸ್. ಆದ್ರೆ ಸಭೆಯಲ್ಲಿ, ಈ ಬಾರಿಯ ಸಭೆಯಲ್ಲಿ ಮತ್ತೆ ನಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ಇದನ್ನ ಬಂದ್ ಮಾಡಿಲ್ಲ ಅಂದ್ರೆ ನಾವು ಸೋತಂತೆ ಅದು ಅಂತ ನಿರ್ಧಾರ ಮಾಡ್ಕೊಂಡಿದ್ದಂಥದ್ದು. ಇವತ್ತು ನಿರ್ಧಾರ ಆಗುತ್ತೆ. ನಾಳೆಯ ಬಂದ್ ಹೇಗಿರುತ್ತೆ, ಅಥವಾ ಮುಂದೂಡಲಾಗುತ್ತಾ, ಅಥವಾ ಈ ಸಂಜೆ ಅಷ್ಟರಲ್ಲಿ ಏನಾದರೂ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಪರವಾಗಿ ಏನೇನೆಲ್ಲ ಹೋರಾಟಗಳನ್ನ, ಕಾನೂನು ಹೋರಾಟಗಳನ್ನ ಮಾಡಬಹುದು, ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ವಿಚಾರವಾಗಿ ಏನಾದರೂ ತಿಳಿಗೊಳಿಸುವಂತ ಹೇಳಿಕೆಗಳನ್ನ ಕೊಡ್ತಾರಾ? ಇನ್ನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ವಕೀಲರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ CM DK ಶಿವಕುಮಾರ್ ಅವರು. ಹಾಗೇನೆ ಅರ್ಜಿಯನ್ನ ಕಳಿಸೋದು ಸುಪ್ರೀಂ ಕೋರ್ಟ್ಗೆ, ಅಲ್ಲಿ ಏನೇನೆಲ್ಲ ಇರಬೇಕು, ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಸ್ಬೇಕು ಹೊರ ರಾಜ್ಯಕ್ಕೆ, ಅಂದ್ರೆ ತಮಿಳುನಾಡಿಗೆ. ಎಲ್ಲ ರೀತಿಯಾದಂಥ ಪ್ರಯತ್ನ ಕಳೆದ ಬಾರಿಯೂ ಕೂಡ ನಡೀತು. ಆದರೂ ಮೋಸ ಆಗಿದ್ದು ಮಾತ್ರ ಕರ್ನಾಟಕಕ್ಕೆ. ಕುಡಿಯೋಕ್ ನೀರಿಲ್ಲ. ಇನ್ನು ಹೀಗೆ ಅವ್ರು ಕೇಳೋದಕ್ಕಿಂತ ಹೆಚ್ಚಾಗಿ ನೀರನ್ನ ಬಿಟ್ಕೊಡ್ತಾ ಹೋದ್ರೆ, ಈಗ ಆ ಒಂದು ಸಂದರ್ಭದಲ್ಲಿ ಮಳೆ ಕೆಲವೊಂದು ಕಡೆಗಳಲ್ಲಿ ಆಗ್ತಾ ಇತ್ತು. ಹಾಗಂತ ಕಬಿನಿ KRS ಏನ್ ತುಂಬಿ ಹರಿತಾ ಇಲ್ಲ. ಕುಡಿಯೋಕ್ ನೀರು ಬೇಕು, ಅಷ್ಟು ಮಾತ್ರ ಉಳಿಸ್ಕೊಂಡಿರುವಂಥದ್ದು. ಅಂದ್ರೆ 30 TMC ಅಂದ್ರೆ ಅದನ್ನ ಬೆಂಗಳೂರಿಗೆ, ಜೊತೆಗೆ ಅಲ್ಲಿ ಮಂಡ್ಯ ಮೈಸೂರು ಭಾಗಕ್ಕೆ, ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಂದು ರಾಜ್ಯದ ಜನತೆ ಡಿಪೆಂಡ್ ಆಗಿರುವಂಥದ್ದು. ಇದು ಕಾವೇರಿ ಜನ್ಮಭೂಮಿ ನಮ್ಮ ಕರ್ನಾಟಕ. ಹಾಗಾಗಿ ನಮಗೆ ಅನ್ಯಾಯ ಮಾಡಿಕೊಂಡು ಬೇರೊಬ್ಬರಿಗೆ ನ್ಯಾಯ ಒದಗಿಸುವಂಥದ್ದು ನಿರ್ಧಾರ ಇದು ಸರಿ ಇಲ್ಲ. ಹಾಗಾಗಿ ನಾಳೆ ಬಂದ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ನಾಳೆ ಬಂದು ಹಾಗಿದ್ರೆ ಯಾರ್ಯಾರೆಲ್ಲ ಬೆಂಬಲವನ್ನ ನೀಡ್ತಾರೆ ಅನ್ನೋ ವಿಚಾರವಾಗಿ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಕಾವೇರಿ ಹೋರಾಟಕ್ಕೆ ಮತ್ತೆ ಈ ಬಂದ್ಗೆ ಬೆಂಬಲ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಬಂದ್ನಿಂದಾಗಿ ಸಾಮಾನ್ಯ ಜನರಿಗೆ ಇದು ಹೊರೆಯಾಗುತ್ತಂತೆ. ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ನಾಳಿನ ಕರ್ನಾಟಕ ಬಂದ್ಗೆ ಎಲ್ಲಾ ಕಡೆಗಳಲ್ಲೂ ಬೆಂಬಲ ವ್ಯಕ್ತವಾಗಬೇಕು. ಆದ್ರೆ ಈ ಹಿಂದೆ ಕೂಡ ಕೆಲವೊಂದಷ್ಟು ಸಂಘಟನೆಗಳು ಹಿಂದೆ ಸರಿದಿದ್ರು, ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ. ಆದ್ರೆ ಈಗ ವಾಟಾಳ್ ನಾಗರಾಜ್ ಕರೆ ನೀಡಿದ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬಂದ್ ಬೇಡ ಅಂತ ಕೇಳಿ ಬರ್ತಾ ಇದೆ ಸುದ್ದಿ. ಹಾಗಾಗಿ ಇನ್ನೂ ಡೌಟ್ ಇದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಿರ್ಧಾರ ಆಗುತ್ತೆ. ಒಟ್ನಲ್ಲಿ ಬೆಂಬಲ ಅಂತೂ ವ್ಯಕ್ತವಾಗ್ತಾ ಇಲ್ಲ. ನಾಳಿನ ಬಂದ್ಗೆ ಬೆಂಬಲ ಇಲ್ಲ. ಕಾವೇರಿ ಹೋರಾಟಕ್ಕೆ ಸಾಮಾನ್ಯ ಜನರಿಗೆ ಇದು ಸಮಸ್ಯೆ ಆಗುತ್ತೆ, ಹೊರೆಯಾಗುತ್ತೆ. ವಾಟಾಳ್ ನಾಗರಾಜ್ ಅವರು ಕರೆ ನೀಡಿದ್ದಂಥದ್ದು 13ನೇ ತಾರೀಕು ಬಂದು ಫಿಕ್ಸ್ ಅಂತ ಹೇಳಿದ್ರು. ಎಲ್ಲರೂ ಒಂದ್ ರೀತಿಯಾಗಿ ಸಂಘಟನೆಗಳು, ಹೋರಾಟಗಾರರು ಬಂದ್ಗೆ ನಮ್ಮ ಬೆಂಬಲವೂ ಇದೆ, ಮಾಡೋಣ ಅಂತ ಹೇಳಿದ್ರು. ಈಗ ಕ್ರಮೇಣವಾಗಿ ನೋಡ್ತಾ ಹೋದಾಗ ಬೆಂಬಲಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನೋ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಂತಾ ಇದೀವಿ. ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಡೆಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರ ಅನ್ನೋಂಥ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ತನಕ ನಮ್ಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನ ತೀವ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿನ್ನೆ ಕೊಟ್ಟಿರುವಂತಹ ಆದೇಶವನ್ನ ಬಾರಿ ಗಂಭೀರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಡುವಾಗ ನೀವು ವಾಟಾಳ್ ನಾಗರಾಜ್, ಶಿವರಾಮೇಗೌಡರು, ಸಾರಗುಂಬಿ ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ನೀವು ಬಂದು ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು, ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ
ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತೆ ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಆದ್ರಿಂದ ಈ ನಿರ್ಧಾರಕ್ಕೆ ಬದಲು ವಾಟಾಳು ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ಮ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂತದ್ದು ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಹೋರಾಟ ನೀರು ಬಿಟ್ರೆ ಖಂಡಿತವಾಗಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ? ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೋಗ್ಲೇಬೇಕಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದ್ಮೇಲೆ ನಾವು ನಂಬಿಕೆ ಇಡಲೇಬೇಕು. ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ. ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿಯವರ ಮಧ್ಯಸ್ಥಿಕೆ ತರಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ಬೇಕನ್ನುವಂತ ಒತ್ತಡವನ್ನು ನಾವು ಹೇರ್ಲಿಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾಳೆ ಹೋಗಿ ಪ್ರತಿಭಟನೆ ಆದರೂ ಇರುತ್ತಾ? ನಾಳೆ ಪ್ರತಿಭಟನೆಗೆ ನಾವು ಇನ್ನೂ ಚರ್ಚೆ ಮಾಡಿ ತಿಳಿಸ್ತೀವಿ. ಕಳೆದ ಎಲ್ಲ ಬಂದ್ಗಳಿಗಿಂತ ಮತ್ತು ಈ ಬಂದ್ ಎಷ್ಟು ವಿಶೇಷವಾಗಿತ್ತು, ವಿಭಿನ್ನವಾಗಿದೆ. ಕಳೆದ ಬಾರಿ ಅನೇಕ ಸಲ ಬಂದಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಈ ಬಂದು ಏನು ವಿಶೇಷತೆ? ಕಾವೇರಿಗಾಗಿ ಒಂದೇ ವಾರದಲ್ಲಿ 2 ಬಂದು ಆಗಿದೆ. 2 ಬಂದು ಸಹ ಜನ ಸಪೋರ್ಟ್ ಮಾಡಿದ್ದಾರೆ. ಕಾವೇರಿ ಕನ್ನಡಿಗರ ಜೀವನಾಡಿ. ನಾವು ಹೋರಾಟಗಾರರು ಹೇಳಿದ ತಕ್ಷಣ ಬಂದ್ ಮಾಡಲ್ಲ, ಕನ್ನಡಿಗರ. ನಮ್ಮ ಪ್ರತಿನಿಧಿ ರವಿಚಂದ್ರ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಎಸ್ ರವಿಚಂದ್ರ, ನಾಳೆ ಇನ್ನೇನು ಬಂದ್ ಫಿಕ್ಸ್ ಅಂತ ಆಗ್ತಾ ಇತ್ತು, ಆದ್ರೆ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಕರವೇ ಕಡೆಯಿಂದ. ಏನಾಗ್ಬೋದು, ಏನ್ ನಿರ್ಧಾರ ಮಾಡ್ತಾರೆ ವಾಟಾಳವರು ಅಂತ? ಗಾಯತ್ರಿ, ಏನೀಗ ವಾಟಾಳರ ಹೋರಾಟಕ್ಕೆ ಬೆಂಬಲ ಇದೆ ಅಂತ ಕೂಡ ಈ ಹಿಂದೆ ಕೂಡ ಅವ್ರು ಹೇಳಿದ್ರು. ಆದ್ರೆ ನಮ್ಗೆ ಸಿಎಂ ಆಗ್ಲಿ ಅಥವಾ ಯಾರಾಗ್ಲಿ ಒತ್ತಡ ಇಲ್ಲ ಅಂತ ಏನೋ ಪ್ರವೀಣ್ ಶೆಟ್ಟಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಕಾವೇರಿ ನೀರಿನ ಏನಿದೆ ನೋಡಿ, ಜಲಸೆ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಪ್ರೊಟೆಸ್ಟ್ ಬೇಡ, ಸುಮ್ನೆ ಸಾರ್ವಜನಿಕರಿಗೆ ಯಾವ್ದೇ ರೀತಿ ತೊಂದರೆ ಮಾಡೋದು ಬೇಡ. ಸ್ಕೂಲ್ ಕಾಲೇಜ್ ಬಂದಾದ್ರೆ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ನೀರು ಬಂದಿದೆ, ಬಿಡ್ಲೇಬೇಕಾಗ್ತೈತೆ, ಅರಿವು ನೀರು ಬಿಡಬೇಕು. ಆದ್ರೆ ಏನ್ ಕೋರ್ಟ್ ಆದೇಶ ಮಾಡಿದೆ ನೋಡಿ, 12 TMC ನೀರು ಬಿಡ್ಬೇಕು 15 ದಿನಗಳ ಕಾಲ, ಅದು ನಾವು ಖಂಡಿಸ್ತೀವಿ. ಯಾಕಂದ್ರೆ ಅಲ್ಲಿರೋ ನೀರು ಏನಾದ್ರೂ ಶೇಖರಣೆ ತಮಿಳ್ನಾಡಲ್ಲ ಆದ್ರೆ ಅದು ಪರವಾಗಿಲ್ಲ, ಅದು ಸೀದಾ ಹರಿದುಕೊಂಡು ಏನೋ ಇದಕ್ಕೆ ಹೋಗುತ್ತೆ ಸಮುದ್ರಕ್ಕೆ, ಅದು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿರುವಂತ ರೈತರಿಗೆ ಸರಿಯಾಗಿ ನೀರು ಸಿಗ್ತಿಲ್ಲ, ಆದ್ರೂ ಕೂಡ ನಾವು ನೀರು ಬಿಡ್ತೀವಿ ಅಂದ್ರೆ ಇದು ಏನೋ ಅವ್ರು ಎಚ್ಚೆತ್ಕೋಬೇಕು. ಯಾಕಂದ್ರೆ ಅಲ್ಲಿ ಸರ್ಕಾರ ತಿಳ್ಕೋಬೇಕು. ಹಾಗಾಗಿ ನಾವು ಯಾವ್ದೇ ರೀತಿಯಿಂದ ಪ್ರತಿಭಟನೆಗೆ ನಾವು ಬೆಂಬಲ ನೀಡ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು, ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ವಾಟಾಳ್ ನಾಗರಾಜ್ ಅವ್ರು ಏನ್ ಮಾಡ್ತಾರೆ ಅನ್ನೋದು ನಾವು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ನಾನಾಯ್ತು, ಸಾರಾ ಗೋವಿಂದ ಇನ್ನಿತರ ನಮ್ಮ ಸಂಘಟನೆಗಳು ಏನಿದೆ ನೋಡಿ, ನಾವು ಯಾವ್ದೇ ರೀತಿ ಅವ್ರಿಗೆ ನಾವು ಬೆಂಬಲ ನೀಡಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ನಾವು ಈಗ ಕಾದ್ ನೋಡ್ಬೇಕಾಗತ್ತೆ. ಈಗ ನಮ್ಮಷ್ಟಕ್ಕೆ ನಾವು ಹೇಳ್ಬೇಕಂದ್ರೆ ಈಗ ನಾವು ಯಾವ್ದೇ ರೀತಿಗೆ ಬೆಂಬಲ ಕರೆ ನೀಡಿಲ್ಲ ಅಥವಾ ಏನೋ ನಾವು ಯಾವ್ದೇ ರೀತಿ ನಾಳೆಯಿಂದ ಬಂದ್ ಮಾಡಲ್ಲ ಅಂತ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಗಾಯತ್ರಿ, ಎಸ್, ಥ್ಯಾಂಕ್ ಯು ರವಿಚಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಒಟ್ಟಾರೆಯಾಗಿ ವಾಟಾಳ್ ನಾಗರಾಜ್ ಅವರಂತೂ ಸಂಪೂರ್ಣವಾಗಿ ಬಂದ್ ಫಿಕ್ಸ್ ಅಂತ ಹೇಳ್ಕೊಂಡು ಬರ್ತಾ ಇದ್ದಿದ್ದಂಥದ್ದು. ಯಾವಾಗ ಕಳೆದ ಬಾರಿ ಆಯ್ತು ನಿರ್ಧಾರ ಬಂತು CWMA ನೀರನ್ನು ಬಿಟ್ಕೊಡ್ಬೇಕು ಅಂತ, ಆಗ ಒಂದು ರೀತಿಯಾಗಿ ಅವರು ಹಿಂಪಡೆದಿದ್ರು. ಓಕೆ, ಮುಂದೂಡಿಕೆ ಮಾಡೋಣ, ಇದು ಹೀಗೆ ಮುಂದುವರೆದ್ರೆ ನೋಡೋಣ ಅಂತ. ಹಾಗೇನೆ ಪ್ರವೀಣ್ ಶೆಟ್ಟಿ ಅವರು ಕರವೇ ಸಂಪೂರ್ಣವಾಗಿ ಈ ಕಾವೇರಿ ಹೋರಾಟದಲ್ಲಿ ಮುಂದೆ ಇರ್ತಾ ಇತ್ತು. ಆದ್ರೆ ಈ ಬಾರಿ ಒಂದು ಹೆಜ್ಜೆ ಹಿಂದೆ ಸರಿತಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ವೇಟ್ ಮಾಡಿ ನೋಡೋಣ, ಇನ್ನು ರಾಜ್ಯ ಸರ್ಕಾರ ಈ ವಿಚಾರವಾಗಿ ಏನ್ ನಿರ್ಧಾರ ತಗೊಳುತ್ತೆ, ಇನ್ನು ಸುಪ್ರೀಂ ಕೋರ್ಟ್ಗೆ ಕೂಡ ಏನು ಮನವಿ ಸಲ್ಲಿಸಬೇಕು, ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ನಿರ್ಧಾರ ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಹಿಂದೆ ಸರಿದಿರುವಂತೆ ಕಾಣಿಸ್ತಾ ಇರುವಂತದ್ದು ನಾಳಿನ ಈ ಬಂದ್ ವಿಚಾರದಲ್ಲಿ. ಇನ್ನು ಜನಸಾಮಾನ್ಯರಿಗೆ ಒಂದು ದಿನ ಬಂದಾಯ್ತು ಅಂದ್ರೆ ಕೆಲವೊಂದಷ್ಟು ಜನ ಅವತ್ತಿನ ದಿನದ ಅಥವಾ ಒಂದು ದಿನದ ಇನ್ಕಮ್ ಏನ್ ಬರ್ತಾ ಇರುತ್ತೆ ಅದನ್ನ ನಂಬ್ಕೊಂಡಿರುವಂತವ್ರು ಇರ್ತಾರೆ. ಇನ್ನು ವಾಹನಗಳ ಓಡಾಟ ಕೂಡ ಇಲ್ಲ ಅಂದಾಗ ಸಮಸ್ಯೆ ಆಗುತ್ತೆ. ಜನಸಾಮಾನ್ಯರಿಗೆ ಸಮಸ್ಯೆಯನ್ನ ನಾವೇ ಗೊತ್ತಿದ್ದು ಮಾಡುವಂಥದ್ದು ಬೇಡ, ಕಾದು ನೋಡೋಣ, ಮುಂದೆ ಈ ಒಂದು ನಿರ್ಧಾರವನ್ನ ತಗೊಳ್ಳೋಣ ಅಂತ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂತಹ ವಿಚಾರ. ಈಗ ಬಂದ್ ಮಾಡದೇ ಇರುವಂತೆ ಸಂಘಟನೆಗಳಿಗೆ ಮನವಿಯನ್ನ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಬಂದ್ ನಿಂದ ಅಂತೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಿರುವಂತದ್ದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು.
ಹೇಳಿಕೆ ಕೊಡ್ತಾ ಇದ್ದಾರೆ. ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ಇದು ನಮ್ಮ ಅಂದ್ರೆ ಸರ್ಕಾರದ ಕೆಲಸ. ಯಾರಿಗೂ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊಳ್ತೀವಿ. ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ಆಮೇಲೆ ತಮಿಳುನಾಡು ಸಮಸ್ಯೆಯನ್ನ ನೋಡ್ತಾ ಹೋಗೋಣ. ಇನ್ನು ಮ್ಯಾನೇಜ್ಮೆಂಟ್ ಅಥಾರಿಟಿ ವಿರುದ್ಧ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಂದ್ ನಿರ್ಧಾರವನ್ನ ಯಾರೂ ಕೂಡ ಕೈಗೊಳ್ಳಬಾರದು. ಬಂದ್ ಅವಶ್ಯಕತೆ ಇಲ್ಲ. ಕರ್ನಾಟಕ ಬಂದ್ನಿಂದ ರಾಜ್ಯ ಜನರಿಗೆ ತೊಂದರೆ ಆಗುತ್ತೆ, ಪರಿಹಾರ ಅಂತೂ ಸಿಗೋದಿಲ್ಲ. ನಿಮ್ಮದೇ ಸರ್ಕಾರ ಇದೆ, ಬಂದಿಲ್ಲ ಅಂದ್ರೆ ಬಂದು ಇದೆಲ್ಲ ಯಾಕೆ ಮಾಡ್ತೀರಾ ಅಂತ ಹೇಳ್ತಾ ಇರುವಂತದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಏನು ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದ್ಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಾನೆ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದ್ರೆ ನೀವು ಇಂಥ ಮಾರ್ಗಗಳನ್ನ ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ಎಸ್, ಇದು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇದು ನಮ್ಮ ಕರ್ತವ್ಯ. ರಾಜ್ಯ ಸರ್ಕಾರದ ಮೇಲೆ ನೀವು ನಂಬಿಕೆ ಇಡಬೇಕಾಗುತ್ತೆ. ಕನ್ನಡಿಗರಿಗೆ ಮೋಸ ಆಗಬಾರ್ದು, ಅಥವಾ ಕನ್ನಡಿಗರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಇದು ನಿಮ್ಮ ಸರ್ಕಾರ. ಹಾಗಾಗಿ ಕನ್ನಡಿಗರ ಕರ್ನಾಟಕದ ಸಮಸ್ಯೆಯನ್ನ ಈ ಕಾವೇರಿ ವಿಚಾರದಲ್ಲಿ ಬಗೆಹರಿಸಿ ನಂತರದಲ್ಲಿ ಏನದು ಒಪ್ಪಂದ ಇದೆ, ತಮಿಳುನಾಡಿಗೆ ನಾವು ನೀರನ್ನ ಬಿಟ್ಟುಕೊಡ್ಬೇಕು, ಕಾವೇರಿ ನೀರನ್ನ ಅನ್ನುವಂಥದ್ದು, ಅದು ಆಮೇಲೆ ನಾವು ಯೋಚಿಸ್ತೀವಿ. ಕಾನೂನು ರೀತಿಯಾಗಿ ಹೋರಾಟ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಇದೆ. ಕಾನೂನು ರೀತಿಯಾಗಿ ಹೋರಾಟ ನಡೀತಾ ಇದೆ. ಹಾಗಾಗಿ ನಂಬಿಕೆಯನ್ನ ಇಟ್ಕೋಬೇಕು. ಬಂದ್ನಿಂದ ಅಂತೂ, ಒಂದು ದಿನದ ಬಂದ್ನಿಂದ ಅಂತೂ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತಲೇ ಕರ್ನಾಟಕ ಸರ್ಕಾರ ಹೇಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದ್ ರೀತಿಯಾಗಿ ಭರವಸೆ ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಪರವಾಗಿ. ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಒಂದು ಕಾವೇರಿ ಜಲ ವಿವಾದ ಈಗ ತಲುಪಿದೆ. ತಮಿಳುನಾಡು ಅರ್ಜಿ ವಿಚಾರಣೆ ನಡೆಸ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್. ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿಗೆ ಕರ್ನಾಟಕದಿಂದ ಪ್ರತ್ಯುತ್ತರ ಹೋಗ್ಬೇಕಾಗುತ್ತೆ. ಸುಪ್ರೀಂಗೆ ಕರ್ನಾಟಕ ಪರ ವಕೀಲರ ತಂಡ ಪ್ರತ್ಯುತ್ತರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ತಮಿಳುನಾಡು ಅರ್ಜಿಗೆ ಪ್ರತಿ ಉತ್ತರ ಸಲ್ಲಿಸಿರುವಂತದ್ದು ಕರ್ನಾಟಕ. ಕಾವೇರಿ ಕೊಳ್ಳದ ವಸ್ತುಸ್ಥಿತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ಎಲ್ನಿನೋ ಪರಿಣಾಮದಿಂದಾಗಿ ಸಂಕಷ್ಟದ ವರ್ಷ ಆಗಿದೆ ನಮಗೆ. ಕರ್ನಾಟಕದ 4 ಡ್ಯಾಂಗಳಲ್ಲಿ 65.75% ಒಳಹರಿವಿನ ಕೊರತೆ ಇದೆ. 86,797 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಈಗಾಗಲೇ ತಲುಪಿಸಿದ್ದೀವಿ. ಇನ್ನು ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶವನ್ನ ಸಂಪೂರ್ಣವಾಗಿ ಪಾಲಿಸಿದ್ದೀವಿ. ಈ ಬಾರಿ ಈ ಎಲ್ಲಾ ಅಪ್ಡೇಟ್ಸ್ ಅನ್ನ ಸುಪ್ರೀಂ ಕೋರ್ಟ್ಗೆ ತಲುಪಿಸಿರುವಂತದ್ದು. ಅಂದ್ರೆ ತಮಿಳುನಾಡು ಸರ್ಕಾರ ನಮಗೆ ಜೂನ್ ಜುಲೈದು ಏನು ಉಳ್ಕೊಂಡಿದೆ ಆ ನೀರನ್ನ ನಮಗೆ ಬಿಟ್ಕೊಡ್ಬೇಕು ಕರ್ನಾಟಕದಿಂದ ಅಂತ ಕೇಳ್ಕೊಂಡಿದ್ದಂಥದ್ದು. ಅದಕ್ಕೆ ಪ್ರತ್ಯುತ್ತರವನ್ನ ಅದೇ ಸುಪ್ರೀಂ ಕೋರ್ಟ್ ಮುಖಾಂತರ, ಮತ್ತೆ ವಸ್ತುಸ್ಥಿತಿ ಎಷ್ಟಿದೆ, ಕಾವೇರಿ ನೀರು ಎಷ್ಟಿದೆ ನಮ್ಮಲ್ಲಿ, ಕಬಿನಿ ನೀರು ಅಥವಾ ಕಬಿನಿ ಜಲಾಶಯ ತುಂಬಿ ಹರಿತಾ ಇದೆಯಾ, ಅಥವಾ ಒಳಹರಿವಿನಲ್ಲಿ ಏನಾದರೂ ಮತ್ತೆ ಕಡಿಮೆ ಆಗಿದೆಯಾ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಹೊರಹರಿವು ಎಷ್ಟಾಗ್ತಿದೆ, ಮಳೆ ಎಷ್ಟು ಮಟ್ಟಿಗೆ ಆಗ್ತಿದೆ ನಮ್ಮಲ್ಲಿ, ಪ್ರತಿ ಮಾಹಿತಿಯನ್ನ ಈಗ ಸುಪ್ರೀಂ ಕೋರ್ಟ್ ಮುಖಾಂತರ ತಮಿಳುನಾಡಿಗೆ ತಲುಪಿಸಿರುವಂಥದ್ದು ನಮ್ಮ ಕರ್ನಾಟಕ.